ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ಬೋದು ಏನು ವಿಡಿಯೋ ಆಗಿರುತ್ತೆ ಅಂತ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ. ನಾವು ಒಂದು 20 ಮೆಂಬರ್ಸ್ ಹೋಗ್ತಾ ಇದ್ವಿ, ಫ್ಯಾಮಿಲಿನೇ. ಟ್ರೈನಲ್ಲಿ ಆಲ್ರೆಡಿ ನಾವು 1 ಮಂತ್ ಬ್ಯಾಕೇ ಬುಕ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇನ್ನು 1 ವೀಕ್ 2 ವೀಕ್ ಅಂತ ಬುಕ್ ಮಾಡಿದ್ರೆ ನಮಗೆ ಸೀಟೆಲ್ಲ ಕನ್ಫರ್ಮ್ ಇರೋಲ್ಲ. ಅದಕ್ಕೋಸ್ಕರ 1 ಮಂತ್ 1.5 ಮಂತ್ ಅಂತಲೇ ನಮ್ಮಪ್ಪ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ರು. ರೂಮ್ಸ್ ಎಲ್ಲ ಹಂಗೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ರು. ನಾನು ನಮ್ಮಪ್ಪ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ನಾವು ಮನೆ ಬಿಟ್ಟಿದ್ದು 10:30 ಆಗಿತ್ತು. ಸೊ ನಾವು ಮಂತ್ರಾಲಯ ರೀಚ್ ಆಗೋದು 12:30 ಆಗ್ಬೋದು ನೈಟು. ಈ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನಾವು ತುಂಬ ಸಲ ಹೋಗಿದ್ದೀವಿ ಮಂತ್ರಾಲಯಕ್ಕೆ. ಇದು ಒಂದು 6 to 7 ಟೈಮ್ ಆಗಿರ್ಬೋದು. ನಾವು ಹೋಗ್ತಾ ಇರ್ತೀವಿ ಯಾವಾಗ್ಲೂ. 1 ಇಯರ್ಗೆ 2 ಟೈಮ್ಸ್ ಆದರೂ ಹೋಗ್ತೀವಿ. ಸೊ ಏನೋ ಗೊತ್ತಿಲ್ಲ, ರಾಯರ ಭಕ್ತರು ಹೋಗಬೇಕು ಅನಿಸುತ್ತೆ. ಸೊ ಹೋಗ್ತಾ ಇರ್ತೀವಿ. ನಾವು ಮೈಸೂರಿಗೆ ಬರೋ ತನಕ ಮಧ್ಯಾಹ್ನ ಆಗಿತ್ತು. ಸೊ ನಾವೆಲ್ಲ ಊಟ ಮಾಡ್ಕೊಂಡಿದ್ವಿ. ನಮ್ಮಮ್ಮ ಇವಾಗ ಊಟ ಮಾಡ್ತಾ ಇದ್ದಾರೆ. ನಾವು ಮಂತ್ರಾಲಯ ರೀಚ್ ಆಗಿದ್ದು 12:35 ಆಗಿತ್ತು ನೈಟು. ಸೊ ಬಂದು ಇಲ್ಲಿ ರೂಮೆಲ್ಲ ನೋಡಿಕೊಂಡು ಅಲ್ಲಿ ಸ್ಟೇ ಆಗಿದ್ವಿ ನೈಟು. ಸೊ ಮಾರ್ನಿಂಗ್ ಎದ್ದು ಅಲ್ಲೇ ಫ್ರೆಶ್ ಅಪ್ ಆಗಿ ಇವಾಗ ಟೆಂಪಲ್ ಹತ್ರ ಬಂದಿದ್ದೀವಿ. ಗುರುವಾರ ರಾಯರ ವಾರ ಅಂತ ಹೇಳ್ತಾರೆ. ಸೊ ಗುರುವಾರ ದಿನ ತುಂಬ ಜನ ಬಂದಿದ್ದರು. ಇಲ್ಲಿ ನೋಡ್ತಿರ್ಬೋದು ನೀವು, ತುಂಬ ಜನ ಇದ್ದಾರೆ. ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಮಂತ್ರಾಕ್ಷತೆ ಮತ್ತು ತೀರ್ಥ ತಗೊಂಡು ಪ್ರದಕ್ಷಿಣೆ ಹಾಕಿದ್ವಿ. ದೇವ್ರ ದರ್ಶನ ಎಲ್ಲ ಮುಗೀತು, ಪ್ರದಕ್ಷಿಣೆ ಎಲ್ಲ ಹಾಕಿ ಇವಾಗ ಊಟ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಮಾರ್ನಿಂಗ್ ಏನೂ ತಿಂಡಿ ತಿಂದಿರಲಿಲ್ಲ. ಸೊ ಇವಾಗ ಊಟ ಮಾಡೋದಕ್ಕೆ ಅಂತಲೇ ಹೋಗ್ತಾ ಇದ್ವಿ. ಇದು ಹೊರಗಡೆಯಿಂದ ವ್ಯೂ. ಸೊ ಇದೆಲ್ಲ ನೈಟ್ ಚೆನ್ನಾಗಿರುತ್ತೆ. ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರಲ್ಲ, ಅವಾಗ ಚೆನ್ನಾಗಿರುತ್ತೆ. ಆವಾಗ ನಿಮ್ಗೆ ತೋರಿಸ್ತೀನಿ. ಫೋಟೋಸ್ ತಗೊಳ್ಳೋಣ ಅಂತ ಬಂದ್ವಿ. ಇವಾಗ ನಾವು ಅದ್ರ ಪಕ್ಕದಲ್ಲೇ ಇರೋವಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಠದ ಅಕ್ಕಪಕ್ಕ ದೇವಸ್ಥಾನ ಎಲ್ಲ ನೋಡಿಕೊಂಡು ಇವಾಗ ಮಠದ ಹತ್ರ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಎಂಟ್ರೆನ್ಸ್ ಇದು. ಸೊ ಈ ಥರ ಕಾಣಿಸುತ್ತೆ ಈಚೆಯಿಂದ ನೋಡಿದ್ರೆ. ಇದು ದೇವಸ್ಥಾನದ ಆಪೋಸಿಟ್ ಇರೋವಂಥದ್ದೆಲ್ಲ ಅಂಗಡಿಗಳು. ಟೀ ತಿಂಡಿ ಎಲ್ಲ ಈ ಕಡೆ ಸೈಡಲ್ಲಿ ಸಿಗುತ್ತೆ.
ಇಲ್ಲಿ ಸಂಜೆ 7:30ಗೆ ರಥೋತ್ಸವ ನಡೆಸ್ತಾರೆ. ಡೈಲಿ ಇರುತ್ತೆ. ಡೈಲಿ 7:30 ಶಾರ್ಪ್ 7:30ಗೆ ಇಲ್ಲಿ 5 ರಥನ ಎಳಿತಾರೆ. ಸೊ ಅದನ್ನು ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ನೈಟ್ ಈ ಥರ ಕಾಣಿಸುತ್ತೆ. ಸೊ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನೈಟ್ ಇಲ್ಲೇ ಸ್ಟೇ ಆಗ್ತೀವಿ. ನೆಕ್ಸ್ಟ್ ಡೇದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ, ತುಂಬ ಲೆಂತಿ ಆಗುತ್ತೆ. ಸೊ ಬಾಯ್.